ಇಲ್ಲಿ ಯಾವ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ, ಮತ್ತೊಂದು ಇಲ್ಲ. ಸುಮಾರು 100 ಯಾವ ಪಾರ್ಟಿನೂ ಇಲ್ಲ, ಹೌದು, ವಯಸ್ಸು ಇಲ್ಲ. ವಿರೋಧಿ ಪಕ್ಷದ ಸ್ನೇಹಿತರುಗಳಿಗೆ ಟೀಕೆ ಮಾಡ್ದೇನೆ ಅವ್ರಿಗೆ ದಾರಿ ಇಲ್ಲ ಅನ್ನೋಂತ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಮೊದಲೇ ನಮ್ಮ ಯೋಜನೆ ಶಕ್ತಿ ಯೋಜನೆ, ನಮ್ಮ ಎಲ್ಲಾ ಸದಸ್ಯರು ನಾನು ಆಹ್ವಾನಿಸ್ತೀನಿ, ಬನ್ನಿ KSRTC ಬಸ್ ಹತ್ತನ, ಆ ಮಹಿಳೆಯರ ಹತ್ರ ನೀವು ನಾವು ಮಾತಾಡೋಣ, ಈ ಯೋಜನೆ ಸರಿಯಾ ತಪ್ಪು ಅಂತ ಅಲ್ಲಿ ನಿಮ್ಗೆ ಉತ್ತರ ಸಿಕ್ಕುತ್ತೆ. ನೀವು ಯಾರು KSRTC ಬಸ್ಸೇ ಹತ್ತಲ್ಲ, ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಅರಿವು ಬರೋದಕ್ಕಾದ್ರೂ ಹೇಗೆ ಸಾಧ್ಯ? ಇವತ್ತು ನಾನು ರಾಜ್ಯಪಾಲರ ಭಾಷಣದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು 3.5 ಕೋಟಿ ಮಹಿಳೆಯರು, ಇಲ್ಲಿ ಯಾವ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ, ಮತ್ತೊಂದು ಇಲ್ಲ. ಸುಮಾರು 100 ಯಾವ ಪಾರ್ಟಿನೂ ಇಲ್ಲ, ಹೌದು, ವಯಸ್ಸು ಇಲ್ಲ. 150 ಕೋಟಿಗೂ ಹೆಚ್ಚು ಟ್ರಿಪ್ಗಳಲ್ಲಿ ನಮ್ಮ ತಾಯಂದಿರು ಇವತ್ತು ಪ್ರಯಾಣ ಮಾಡ್ತಿದಾರಲ್ಲ, ಇದನ್ನ ಸುಳ್ಳು ಅಂತ ಹೇಳ್ತೀರಾ ನೀವು? ಯಾವ ರೀತಿ ಇದು ಸುಳ್ಳು? ದಾಖಲೆನಲ್ಲಿ ಇರ್ತಕ್ಕಂಥದ್ದು ಇದು. ಇನ್ನು ಮುಂದುವರೆದ ಭಾಗದಲ್ಲಿ ಅನ್ನಭಾಗ್ಯ, ನಮ್ಮ ಬೆಲ್ಲದವ್ರಿಗೂ CC ಪಾಟೀಲ್ ಅಣ್ಣನ್ಗೂ ಸುರೇಶ್ ಗೌಡ ನಮ್ಮ ಸ್ನೇಹಿತರಿಗೂ ನರೇಂದ್ರ ಸ್ವಾಮಿ ಅವರು ಒಂದೇ ನಿಮಿಷ ಶಕ್ತಿ ಯೋಜನೆ ಬಗ್ಗೆ ತಾವ್ ಹೇಳ್ತಾ ಇದ್ರಲ್ಲ, ನಮ್ಮ ಅರವಿಂದ್ ಬೆಲ್ಲದವರು ಓಪನ್ ಮೀಟಿಂಗ್ ಒಳಗ ಒಂದ್ ಸಭೆಯಲ್ಲಿ ಅದನ್ನ ಸ್ವಾಗತ ಮಾಡಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ನೀವು ಸರ್ಕಾರ ಅದಕ್ಕೆ ಅಭಿನಂದಿಸ್ತೀನಿ. ಅಲ್ಲೆಲ್ಲೋ ಕಾರ್ಮಿಕರ ಫ್ಯಾಕ್ಟರಿ ಅವರು ಹೆಣ್ಮಕ್ಳು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನಾದ್ರು ಮಾಡಿ ನಮ್ಗೆ ಫ್ರೀ ಪಾಸ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ರಿ. ಇವತ್ತು ಬಹಳ ಖುಷಿ ಆಗ್ಯಾರ ಅಂತ ಹೇಳಿ ನೀವ ಒಂದ್ ಸಭೆಯಲ್ಲಿ ನೀವ ವ್ಯಕ್ತಪಡಿಸಿದ್ರಿ. ಆಯ್ತು, ಅವ್ರು ಮಾತಾಡೋದು ಬಸ್ಗಳ ಸಂಖ್ಯೆ ಹೆಚ್ಚು ಮಾಡ್ರಿ, ಮಕ್ಕಳ ಉತ್ತರ ಕೊಡ್ತೀನಿ. ಎಷ್ಟು ಬಸ್ ಬಂದಿದೆ, ಎಷ್ಟು ಕಂಡಕ್ಟರ್ಗಳು ಚಾಲಕರನ್ನ ಇವತ್ತು ನಾವು ನೇಮಕಾತಿ ಮಾಡಿದೀವಿ, ನೀವು ಮಾಡಿಲ್ದೇ ಇರೋದು ಏನು? ಅದನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.